टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಸಾಕು ಎಂಬ ಅಭಿಯಾನದ ಮೂಲಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ದಳಪತಿಗಳು ಹೋರಾಟಕ್ಕೆ ನಿಂತಿದ್ದಾರೆ. ಪೋಸ್ಟರ್ ಅಭಿಯಾನದ ಮೂಲಕ ಫ್ರೀಡಂ ಪಾರ್ಕ್ನಲ್ಲಿ ದರ ಏರಿಕೆ ಸೇರಿದ ಹಾಗೆ ಹಲವು ವಿಚಾರಗಳ ವಿರುದ್ಧ ಜೆಡಿಎಸ್ ಪ್ರತಿಭಟನೆ ನಡೆಸ್ತಾ ಇದೆ. ಕಾಂಗ್ರೆಸ್ ಸರ್ಕಾರಕ್ಕೆ ತೊಲಗಲಿ. ರಾಜ್ಯ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಜೆಡಿಎಸ್ ಹೋರಾಟ. ಇದು ಜನರ ಭಾವನೆಗೆ ಸ್ಪಂದಿಸುವ ಹೋರಾಟ ಎಂದ ನಿಖಿಲ್. ಸಾಲು ಬೆಲೆ ಏರಿಕೆ ಖಂಡಿಸಿ ಜೆಡಿಎಸ್ ವಿನೂತನ ಪ್ರೊಟೆಸ್ಟ್ ಅಭಿಯಾನ ಮಾಡಿತ್ತು. ಇದರ ಭಾಗವಾಗಿ ಈಗ ಜೆಡಿಎಸ್ ಏಕಾಂಗಿ ಹೋರಾಟ ಆರಂಭಿಸಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಸಾವಿರಾರು ಜೆಡಿಎಸ್ ಕಾರ್ಯಕರ್ತರು ಭಾಗವಹಿಸಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಜೆಡಿಎಸ್ನ ಬಹುತೇಕ ಶಾಸಕರು ಒಗ್ಗಟ್ಟು ಪ್ರದರ್ಶಿಸಿದ್ರು. ಈ ವೇಳೆ ಮಾತನಾಡಿದ ಕೇಂದ್ರ ಸಚಿವ ಎಚ್ಡಿಕೆ, ಟನ್ಗಟ್ಟಲೆ ದಾಖಲೆ ಇದೆ ಅಂತ ನಾನು ಸುಮ್ಮನೆ ಹೇಳಿಲ್ಲ ಅಂತ ಎಚ್ಚರಿಕೆ ನೀಡಿದ್ರು. ಈ ಸರ್ಕಾರ ನಡ್ಕೋತಾ ಇರ್ತಕ್ಕಂಥ ದುರಹಂಕಾರದ ಪರಮಾವಧಿ ಎಲ್ಲೇ ಮೀರಿದೆ. ಈ ಸರ್ಕಾರ ತಿಳ್ಕೊಂಡಿದ್ದಾರೆ ದುಡ್ಡಿಂದ ಏನು ಬೇಕಾದ್ರೂ ಗೆಲ್ಲಬಹುದು ಅಂತ. ಇವತ್ತು ಬೆಂಗಳೂರು ನಗರದಲ್ಲಿ ನಾಗರಿಕರ ಬದುಕು ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ? ಕಳೆದ 2 ವರ್ಷದಲ್ಲಿ ಏನು ಕೆಲಸ ಆಗಿದೆ? ಇವತ್ತು ಬೆಂಗಳೂರಿನ ನಾಗರಿಕರ ಮೇಲೆ ಅತಿಯಾಗಿ ಹೆಚ್ಚಿನ ಹೊರೆ ಏರ್ತಾ ಇದೆ. ಇವತ್ತು ಅವರ ಮನೆಯ ಪ್ರಾಂಗಣದಲ್ಲಿ ಕಾರುಗಳನ್ನು ನಿಲ್ಲಿಸಿದ್ರು ವಾಹನವನ್ನು, ಅದಕ್ಕೂ ಟ್ಯಾಕ್ಸ್ ಕೊಡಬೇಕು ಅಂದರೆ ಇದೇನು ಅರ್ಥ ಇದೆಯಾ? ಯಾವ ಮಟ್ಟಕ್ಕೆ ಇವತ್ತು ಜನಸಾಮಾನ್ಯರ ಮೇಲೆ ತೆರಿಗೆಯನ್ನು ವಿಧಿಸ್ತಾ ಇದ್ದಾರೆ? ಪ್ರತಿಭಟನೆ ನಾಯಕತ್ವ ವಹಿಸಿಕೊಂಡಿದ್ದ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿ, ಉಸಿರಾಡುವ ಗಾಳಿಗೆ ಮಾತ್ರ ತೆರಿಗೆ ಹಾಕಿಲ್ಲ ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಬಹುಶಃ ಇನ್ನು ಒಂದು ಕಡೆ ಮಾತ್ರ ನೀವು ಬೆಲೆ ಏರಿಕೆ ಮಾಡಿಲ್ಲ. ನಾವು ಉಸಿರಾಡ್ತಾ ಇದೀವಲ್ಲ ಗಾಳಿ, ಉಸಿರಾಡ್ತಾ ಇರ್ತಕ್ಕಂಥ ಆ ಗಾಳಿ ಒಂದರ ಮೇಲೆ ನೀವು ಇಲ್ಲಿವರೆಗೂ ಬೆಲೆ ಏರಿಕೆ ಮಾಡಿಲ್ಲ. ಇನ್ನು ಪ್ರತಿಭಟನೆ ಮುಗಿತಾ ಇದ್ದಂತೆ ಜೆಡಿಎಸ್ ನಾಯಕರು ವಿಧಾನಸೌಧ ಚಲೋಗೆ ಮುಂದಾದ್ರು. ವಿಧಾನಸೌಧ ಮುತ್ತಿಗೆ ಹಾಕೋದಕ್ಕೆ ಹೊರಟಿದ್ದ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡ್ರು. ಸುನಿಲ್, ಟಿವಿ9 ಬೆಂಗಳೂರು.